ರಾಜ್ಯದಲ್ಲಿ ಅನುದಾನ ಪಾಲಿಟಿಕ್ಸ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜೆಡಿಎಸ್ ಶಾಸಕರಿಗೆ ಸರ್ಕಾರ ಅನುದಾನ ಕೊಡ್ತಿಲ್ಲ ಅನ್ನುವಂಥದ್ದು ಜೆಡಿಎಸ್ನ ಆಕ್ಷೇಪ. ಈ ಬಗ್ಗೆ ಮಾತನಾಡಲಿಕ್ಕೆ ಜೆಡಿಎಲ್ಪಿ ನಾಯಕರಾದಂತಹ ಸುರೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್, ಸುರ್ಜೇವಾಲಾ ಅವರು ಬಂದು ಹೋದ ಬಳಿಕ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನವನ್ನು ರಿಲೀಸ್ ಮಾಡಿದ್ದಾರೆ. ನಿಮ್ಗೆ ಏನಾದರೂ ಅನುದಾನ ಕೊಟ್ಟಿದ್ದಾರಾ? ಏನ್ ಕತೆ? ಖಂಡಿತ ಇಲ್ಲ. ಈಗ ನಾನು ಆಗಲೇ ಕಾಂಗ್ರೆಸ್ ಶಾಸಕರಿಗೆ ವೈಯಕ್ತಿಕವಾಗಿ ಪತ್ರ ಬರೆದಿರೋದು ಎಲ್ಲದೂ ಕೂಡ ನೋಡಿದ್ದೇನೆ. ನೀವು ಇಷ್ಟು 50 ಕೋಟಿಗೆ ನೀವು ಈ ಇಲಾಖೆಗಳಲ್ಲಿ ಇಷ್ಟಿಷ್ಟು ಹಣಕ್ಕೆ ನೀವು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಡ್ಬೇಕು ಅಂತಕ್ಕಂಥ ರೀತಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಇಲ್ಲಿ ನಮಗೂ ಕೂಡ ಯಾರಿಗೂ ಬಂದಿಲ್ಲ, ಇನ್ನು BJPಯವ್ರಿಗೆ ಬಂದಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದ್ದರಿಂದ ಈ ಥರ ತಾರತಮ್ಯ ಯಾಕೆ? ಏನು ನಾವು ಸೌತಿ ಮಕ್ಕಳ ನಿಮಗೆ? ಇಲ್ಲಿ ರಾಜ್ಯದಲ್ಲಿ 224 ಕ್ಷೇತ್ರಗಳು ಕೂಡ ಒಂದೇ. ಸನ್ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಯಾರೋ ನಿಮ್ಮ ಪಕ್ಷದವ್ರು ಹೇಳ್ತಾರೆ ಅಂತ ನೀವು ಈ ಥರ ತೀರ್ಮಾನ ತಗೋಬೇಡಿ. ಖಂಡಿತ ಎಲ್ಲ ಕ್ಷೇತ್ರದಲ್ಲೂ ಕೂಡ ಜನಗಳು ನೋಡ್ತಾ ಇರ್ತಾರೆ ಯಾಕೆ ಈ ಥರ ತಾರತಮ್ಯ ಅಂತ. ಮುಂದಿನ ದಿವಸಗಳಲ್ಲಿ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ. ಅದರಿಂದ ಎಚ್ಚರಿಕೆಯಿಂದ ನಡೆಯಿಡಿ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾರೆ. ಸರ್, ಇನ್ನೊಂದು ಸುದ್ದಿಗೋಷ್ಠಿಯಲ್ಲಿ ಆರೋಪ ಮಾಡಿದ್ರಿ, ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ, JDS ಶಾಸಕರಿಗೆ ನೋಡ್ಕೊಂಡು ಹೋಗೋಣ ಮುಂದೆ ಅನ್ನುವಂಥದ್ದು. ಏನು ಸರ್ ಇದು? ಏನು? ಹೌದು, ಅದೇನಾಗಿದೆ, ಅವರಿಗೆ ಒಂದು ಕನಸು ಬೀಳೋದು ನಮ್ದೇ. JDSನವರು ಯಾವ ಸಂದರ್ಭದಲ್ಲಿ ಫಿನಿಕ್ಸ್ ಥರ ಮೇಲಕ್ಕೆ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತು. 4 ಇದ್ದವ್ರು ಇಲ್ಲಿಗೆ ಬಂದರು, ಎಷ್ಟು ಯಾವ ಥರ ಜನಾಭಿಪ್ರಾಯ ಮೂಡೋ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮಗಳು ಅವರು ಇಲ್ಲೇ ಇದ್ದಿದ್ದರಿಂದ ಇಲ್ಲಿದೆಲ್ಲ ಕೂಡ ಗೊತ್ತಿದೆ. ಹಿಂದೆ ಕುಮಾರಸ್ವಾಮಿ ಅವರು ಇದು ಸಾರಾಯಿ ಬ್ಯಾನ್ ಮಾಡಿದ್ದು, ಲಾಟ್ರಿ ಬ್ಯಾನ್ ಮಾಡಿದ್ದು, ಇದೆಲ್ಲ ನಿಮಗೆಲ್ಲರಿಗೂ ಕೂಡ ಇದೆ. ಇವರು ಅದಕ್ಕೆಲ್ಲ ಉತ್ತೇಜನ ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ಕೊಟ್ಬಿಟ್ಟು ಇವರು ಸರ್ಕಾರ ನಡೆಸಲಿಕ್ಕೆ ತಿಣುಕಾಡ್ತಾ ಇದ್ದಾರೆ. ದಯಮಾಡಿ ಇದು ಸರಿಯಲ್ಲ. ಸರ್ಕಾರ ಇವತ್ತು 4 ಲಕ್ಷಕ್ಕಿಂತ ಹೆಚ್ಚು ಇವತ್ತು ಬಜೆಟ್ ಗಾತ್ರ ಇದೆ. ಅದನ್ನು ಇವರು ಯಾವ ರೀತಿ ಸಮರ್ಪಕವಾಗಿ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಕೊಡಬೇಕು ಅಂತ ಇವರು ಹಲವಾರು ಸರಿ ಇವರು ಬಜೆಟ್ ಮಂಡಿಸಿದಂಥ ಮುಖ್ಯಮಂತ್ರಿಗಳು ಖಂಡಿತ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಗೆ ಹಣ ಕೊಡಬೇಕು. 224 ಕ್ಷೇತ್ರಕ್ಕೆ. ಅದರಲ್ಲಿ ಕ್ಯಾಬಿನೆಟ್ಟಲ್ಲಿ ಇವರು ಏನು ಮಾಡಿದ್ದಾರೆ, ಇವರು ಕಾಂಗ್ರೆಸ್ಗೆ 50 ಕೋಟಿ, BJPಯವ್ರಿಗೆ 25 ಕೋಟಿ ಕೊಡೋಣ, JDSನವ್ರಿಗೆ ಇನ್ನೂ ನೋಡೋಣ ಮುಂದೆ ಅಂತಕ್ಕಂಥ ರೀತಿಯಲ್ಲಿ ಇವ್ರ ಧೋರಣೆ ಏನಿದೆ ಇದು ಸರಿಯಲ್ಲ. ಈ ನಿಲುವು ನೀವು ದಯಮಾಡಿ ಹಿಂದೆ ತಕ್ಕೋಬೇಕು, ಇಲ್ಲಾಂದ್ರೆ ಉಗ್ರ ಹೋರಾಟ ಮಾಡ್ತೇವೆ. JDS ಶಾಸಕರಿಗೆ ಅನುದಾನ ಕೊಡಬಾರದು ಅನ್ನುವಂಥದ್ದು ಮನಸ್ಥಿತಿ ಯಾಕೆ ಅಂತ ಅವರು ನಮ್ಮ ಪಕ್ಷವನ್ನ ಪೂರ್ಣ ಪ್ರಮಾಣದಲ್ಲಿ ತೆಗೆದುಹಾಕಬೇಕು ಅನ್ನೋ ಮನಸ್ಥಿತಿ ಇವ್ರಿಗಿದೆ. ಇವ್ರು ಮೊದಲಿಂದನೂ ಕೂಡ ಈ ಸರ್ಕಾರ ಬಂದಾಗಿಂದನೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಶಾಸಕರನ್ನ ಮನಸ್ಸೆಳೆದು ಅವ್ರ ಕಡೆ ಕರ್ಕೊಳ್ಳೋಕ್ಕೆ. ಇಲ್ಲ ಅನುದಾನ ಕೊಡದೇ ಇದ್ದರೆ ಅಲ್ಲಿ ಜನಗಳ ಹತ್ರ ಇವರು ಬಯಸ್ಕೊಂಡು ಮತ್ತೆ ನಮ್ಮ ಕಡೆ ಮುಖ ಮಾಡ್ತಾರೆ ಅಂತಕ್ಕಂಥ ಏನಾದ್ರು ಭಾವನೆ ಇದ್ದರೆ ಇದು ಮೂರ್ಖತನ, ಇದು ಸುಳ್ಳು. ಯಾರೂ ಕೂಡ ಆ ಥರ ಒಂದು ಮನಸ್ಥಿತಿಯವರು ನಮ್ಮ ಶಾಸಕರು ಯಾರೂ ಇಲ್ಲ. ನೀವು ಕೊಡಲಿ ಬಿಡಲಿ, ನಾವು ಜನಗಳ ಮಧ್ಯೆ ಇರ್ತಕ್ಕಂಥ ಶಾಸಕರೇ. ನಾವು ಯಾವತ್ತೂ ಕೂಡ ಜನಾಭಿಪ್ರಾಯದಿಂದ ದೂರ ಸರಿತಕ್ಕಂಥವ್ರಲ್ಲ. ಇದು ಆದರೆ ನೀವು ಅನುದಾನ ಕೊಡೋದ್ರಲ್ಲಿ ತಾರತಮ್ಯ ಮಾಡಬಾರ್ದು ಅಂತ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತಾರೆ. ಸರ್, ನಿನ್ನೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, JDS ಅವರು BJPಯವರು ಸರ್ಕಾರ ಮಾಡಿದ್ದಾಗ ಕಾಂಗ್ರೆಸ್ ಶಾಸಕರಿಗೆ ಎಷ್ಟೆಷ್ಟು ಅನುದಾನ ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿದೆ, ತಾಳ್ಮೆಯಿಂದ ಕಾಯಬೇಕು, ನಾವು ಕೊಡ್ತೀವಿ, ಕೊಟ್ಟಾಗಿಸ್ಕೊಳ್ಳಿ ಅನ್ನುವಂಥ ಮನಸ್ಥಿತಿಯಲ್ಲಿ ಮಾತಾಡಿದ್ದಾರೆ. ಇದೇನು ಭಿಕ್ಷೆ ಅಲ್ಲ ಸ್ವಾಮಿ, ಇದೇನು ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಾ ಇರ್ತಕ್ಕಂಥ ಭಿಕ್ಷೆ ಅಲ್ಲ. ಜನಗಳ ತೆರಿಗೆ ಹಣ ಎಲ್ಲ ಕ್ಷೇತ್ರಕ್ಕೂ ಕೂಡ ಸಮರ್ಪಕವಾಗಿ ಅನುದಾನನ ಹಂಚಿಕೆ ಮಾಡಬೇಕು. ಆ ಒಂದು ಮನಸ್ಥಿತಿನ ರೂಢಿ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಇಲ್ಲಿ ಪೊಲಿಟಿಕ್ಸ್ ಮಾಡೋದಕ್ಕೆ ದಯಮಾಡಿ ಹೋಗಬೇಡಿ. ಇದು ರಾಜಕೀಯ ಮಾಡ್ತಕ್ಕಂಥ ವೇದಿಕೆ ಅಲ್ಲ. ಇದು ಅನುದಾನ ಎಲ್ಲ ಕ್ಷೇತ್ರಕ್ಕೂ ಕೊಡಬೇಕು. ಇಲ್ಲ ಅಂತಂದ್ರೆ ಅಲ್ಲಿ ಜನಗಳೇ ತಕ್ಕ ಪಾಠ ಕಲಿಸ್ತಾರೆ. ಸರ್, ಸುರ್ಜೇವಾಲಾಗೂ ಕೂಡ ಸೂಪರ್ CM ಅನ್ನುವಂಥ ಪತ್ರವನ್ನು ಬರೆದಿದ್ದೀರಾ. ಏನು ಸೂಪರ್ CM ಅಂತ ಕರೀತಾ ಇದ್ದೀರಾ? ಏನಾಗಿದೆ, ಇವರು ಅವ್ರ MLAಗಳ ಕೂಗು ಕೂಡ ಇವ್ರಿಗೆ ಕೇಳಿಸ್ತಾ ಇರಲಿಲ್ಲ. ಈ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳಿದ್ರು ಕೂಡ ಇವ್ರಿಗೆ ಕೇಳಿಸ್ತಾ ಇರಲಿಲ್ಲ. ಯಾವಾಗ ಮಧ್ಯ ಇಂಟರ್ವ್ಯೂನಾಗಿ ಕೇಂದ್ರದಿಂದ ಅವರ ಒಬ್ಬರು ಪ್ರತಿನಿಧಿ ಬಂದು ಈ ಒಬ್ಬೊಬ್ಬರನ್ನೇ ಶಾಸಕರನ್ನ ಇಂಟರ್ವ್ಯೂ ಮಾಡಿ ಅವ್ರ ಮನಸ್ಥಿತಿ ಕೇಳಿ ಇವತ್ತು ಸರ್ಕಾರಕ್ಕೆ ಒಂದು ಚಾಟಿ ಬೀಸ್ತಕ್ಕಂಥ ಕೆಲಸ ಮಾಡಿದ್ಮೇಲೆ ಈಗ ಅನುದಾನ ಕೊಡೋಕ್ಕೆ ಮುಂದಾಗಿದ್ದೀರಾ. ಇಷ್ಟು ದಿವಸ ಏನಾಗಿತ್ತು ನಿಮಗೆ ಕೊಡಲಿಕ್ಕೆ? ಅದನ್ನು ಇದನ್ನೆಲ್ಲ ಕೂಡ ನೋಡಿದ್ರೆ ಅದಕ್ಕೆ ಅವ್ರನ್ನ ಸೂಪರ್ CM ಇರಬೇಕು. ಅವರೇ ಇವ್ರನ್ನೆಲ್ಲರನ್ನು ಕೂಡ ರಿಂಗ್ ಮಾಸ್ಟರ್ ಆಗಿ ಸರ್ಕಾರವನ್ನು ಆಡಿಸ್ತಾ ಇರ್ಬೋದು ಅಂತ ನನ್ನ ಭಾವನೆ. ಸರ್, ಈಗ ಕೊನೆಯದಾಗಿ ಅನುದಾನ ಸಿಗದೆ ಹೋದರೆ ಅಧಿವೇಶನ ಬರ್ತಿದೆ, ಯಾವ ರೀತಿ ಹೋರಾಟಗಳು JDS ಕಡೆಯಿಂದ ಇರುತ್ತೆ? ಇವತ್ತು ಅನುದಾನದ ಇವರು ಕೊಡದೇ ಇದ್ದರೆ ಖಂಡಿತ ಇದು ಒಂದು ಬೇರೆ ನಾವು ವ್ಯವಹಾರ ಬಿಸ್ನೆಸ್ ಮಾಡೋಕ್ಕೂ ಕೂಡ ನಾವು ಮುಂದಾಗಲ್ಲ. ನಾವೆಲ್ಲರೂ ಕೂಡ ಧರಣಿ ಕೂತ್ಕೊಂಡು ನಮಗೆ ಸರಿಯಾದ ರೀತಿಯಲ್ಲಿ ಅನುದಾನ ಕೊಡೋವರೆಗೂ ಕೂಡ ಈ ಸರ್ಕಾರನ ಬಿಡಲ್ಲ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಸುರೇಶ್ ಬಾಬು ಅವರ ಮಾತು. ಕ್ಯಾಮರಾಮನ್ ರಾಮು ಜೊತೆ ಶ್ರೀನಿವಾಸ ರಾವ್, ಪಬ್ಲಿಕ್ TV, ಬೆಂಗಳೂರು.